ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮೋ ನಮಃ ಶಂಕರಪಾದುಕಭ್ಯಾಂ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೀತಿಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಆತ್ಮಜ್ಞಾನ ಯಾರಿಗೆ ಉಂಟಾಗುತ್ತದೆ? ಪ್ರಶ್ನೆ. ಉತ್ತರ: ಯಾರಿಗೆ ಬೇಕಾಗಿದೆಯೋ ಅಂಥವರಿಗೆ ಆತ್ಮಜ್ಞಾನ ಉಂಟಾಗುತ್ತದೆ. ಈ ಸಂದೇಶವನ್ನು ಭಗವತ್ಪಾದ ಶ್ರೀ ಶಂಕರಾಚಾರ್ಯರವರು ತಮ್ಮ ಕೇನ ಭಾಷ್ಯದಲ್ಲಿ ಬರೀತಾರೆ. ಕೇನೋಪನಿಷತ್ತು ಸಾಮವೇದೀಯ ಉಪನಿಷತ್ತು. ಅದರಲ್ಲಿ ಪ್ರಾರಂಭವಾಗುತ್ತೆ. ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣಃ ಪ್ರಥಮಃ ಪ್ರೀತಿಯುಕ್ತಃ ಕೇನೇಷಿತಾಂ ವಾಚಮಿಮಾಂ ವದಂತಿ ಚಕ್ಷುಶ್ರೋತ್ರಂ ಕೌದೇವೋ ಯುನಕ್ತಿ. ಅಲ್ಲಿ ಬರೀತ ಶಂಕರಾಚಾರ್ಯರವರು ಶಾಂಕರ ಭಾಷ್ಯ. ವಿರಕ್ತಸ್ಯ ಪ್ರತ್ಯಗಾತ್ಮ ವಿಷಯಂ ವಿಜ್ಞಾನಂ ಶ್ರೋತುಂ ಮಂತುಂ ವಿಜ್ಞಾತುಂಚ ಸಾಮರ್ಥ್ಯಂ ಉಪಪದ್ಯತೆ ನಾನ್ಯಥಾ. ಎಂಥ ಉಪದೇಶ ಇದು! ಯಾರಿಗೆ ಯಾವುದು ಬೇಕಾಗಿದೆಯೋ ಅಂಥವರಿಗೆ ಅದು ಸಿಕ್ಕುತ್ತದೆ. ಯಾರಿಗೆ ಯಾವುದು ಬೇಕಾಗಿಲ್ವೋ ಅದು ಸಿಕ್ಕೋದಿಲ್ಲ. ಉದಾಹರಣೆಗೆ ಸುಬ್ರಾಯ ಶರ್ಮನಿಗೆ ಯಾವ ಮಂತ್ರಿ ಪದವಿ ಬೇಕಾಗಿಲ್ಲ, ಸಿಕ್ಕೋದಿಲ್ಲ. ಅಮೇರಿಕಕ್ಕೆ ಹೋಗಿ ಅಲ್ಲಿ MS ಮಾಡಬೇಕು ಎನ್ನುವಂಥ ಚಟ ಇಲ್ಲ, ಅಮೇರಿಕಕ್ಕೆ ಹೋಗೋದು ಇಲ್ಲ, ಅಲ್ಲಿ ವಿದ್ಯಾಭ್ಯಾಸ ಮಾಡೋದು ಇಲ್ಲ. ಆದರೆ ಯಾರಿಗೆ ನಾವು ಒಳ್ಳೆ ವಿದ್ಯಾವಂತನಾಗಬೇಕು ಅಂತ ಆಸೆ ಇದೆಯೋ ಕಷ್ಟಪಡ್ತಾರೆ, ವಿದ್ಯೆ ಸಿಕ್ಕತ್ತೆ. ನಾವು ಮಂತ್ರಿ ಆಗಬೇಕು ಅಂತ ಇಷ್ಟಪಡ್ತಾರೋ, ಸತತವಾದ ಪ್ರಯತ್ನವನ್ನು ಮಾಡ್ತಾರೋ ಅಂಥವರಿಗೆ ಮಂತ್ರಿ ಪದವಿ ಸಿಕ್ಕತ್ತೆ. ಅದೇ ರೀತಿಯಲ್ಲಿ ಯಾರಿಗೆ ಮೋಕ್ಷವೇ ಬೇಕೋ ಅವರಿಗೆ ಹೆಸರು ಮುಮುಕ್ಷುಗಳು, ಬುಭುಕ್ಷುಗಳಲ್ಲ. ಎಲ್ಲ ಸನ್ಯಾಸಿಗಳೂ ಮುಮುಕ್ಷುಗಳೇ. ನಮ್ಮ ಭಾರತೀಯ ಹಿಂದೂ ಸನಾತನ ವೈದಿಕ ಸಂಪ್ರದಾಯದಲ್ಲಿ ಸನ್ಯಾಸಿಗಳಿಗೆ ಹೆಚ್ಚಿನ ಸ್ಥಾನ ಕೊಟ್ಟಿದ್ದೆ. ಅವರು ಮಹಾತ್ಮರು, ಅವರು ತಪಸ್ವಿಗಳು, ಅವರು ವೈರಾಗ್ಯ ಚಕ್ರವರ್ತಿಗಳು, ಬ್ರಹ್ಮಜ್ಞಾನಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತೇವೆ. ಬರಿತ ಶಂಕರಾಚಾರ್ಯರು ವಿರಕ್ತಸ್ಯ ಹಿ, ಯಾವಾತನು ವಿರಕ್ತನಾಗಿದ್ದಾನೆಯೋ, ವೈರಾಗ್ಯವುಳ್ಳವನಾಗಿದ್ದಾನೆಯೋ. ಯಾತರಿಂದ ವೈರಾಗ್ಯ? ಪುತ್ರೈಷಣಾಯಾಶ್ಚ ವಿತ್ತೈಷಣಾಯಾಶ್ಚ ಲೋಕೈಷಣಾಯಾಶ್ಚ ವ್ಯುತ್ಥಾಯ ಅಥ ಭಿಕ್ಷಾಚರ್ಯಂ ಚರಂತಿ. ಎಂಥ ಮಾತು! ಪುತ್ರೈಷಣ, ನಾವು ಒಳ್ಳೊಳ್ಳೆಯ ಮಕ್ಕಳು ಬೇಕೋ, ನಾನು ಸತ್ತೋದ ಮೇಲೆ ನನಗೆ ಶ್ರಾದ್ದವನ್ನು ಮಾಡಬೇಕು ಅನ್ನುವಂಥ ಭ್ರಮೆ ಯಾವನಿಗೆ ಇಲ್ಲವೋ. ವಿತ್ತೈಷಣ, ಹಣ ಬೇಕು, ಅಗ್ನಿಹೋತ್ರಾದಿ ಅನುಷ್ಠಾನ ಮಾಡಿ ನಾನು ಸ್ವರ್ಗಲೋಕವನ್ನು ಗೆಲ್ಲಬೇಕು ಎನ್ನುವಂಥ ಭ್ರಮೆ ಇಲ್ಲವೋ.
ಲೋಕೈಷಣ, ಲೋಕದಲ್ಲಿ ವಿಖ್ಯಾತನಾಗಬೇಕು. ನಾನು ಸತ್ತೋದ ಮೇಲೂ ಕೂಡ ಎಲ್ಲ ಜನಗಳ ಮನಸ್ಸಿನಲ್ಲಿ ನನ್ನ ಒಂದು ಇಮೇಜ್ ಉಳ್ಕೊಳ್ಬೇಕು ಅನ್ನುವಂಥ ಚಾಪಲ್ಯವಿಲ್ಲವೋ ಏಷಣಾತ್ರೆಗಳು ಮುಕ್ತನಾಗಿದ್ದ. ಬೇಕು ಅನ್ನುವ ಇಲ್ಲ. ಸ್ವರ್ಗಕ್ಕೆ ಹೋಗಬೇಕೋ ಇಲ್ಲ, ಅಧಿಕಾರ ಬೇಕೋ ಇಲ್ಲ, ಪ್ರಶಸ್ತಿ ಬೇಕೋ ಇಲ್ಲ. ಇವೆಲ್ಲವೂ ಕೂಡ ಜುಜುಬಿ ಪದಾರ್ಥಗಳು. ಅನಿತ್ಯವಾಗಿರುವ ಇಂಥ ವಸ್ತುಗಳಿಂದ ಯಾವಾತನೂ ವಿರಕ್ತನಾಗಿದ್ದಾನೆಯೋ ಅವನ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಆತ್ಮಜ್ಞಾನವೇ ನನಗೆ ಬೇಕು, ಮೋಕ್ಷವೇ ಬೇಕು, ಅವಿದ್ಯೆಯನ್ನು ಕಳಚಿಕೊಂಡು ನಾನು ಮುಕ್ತನಾಗಬೇಕು ಎನ್ನುವಂಥ ತೀವ್ರತೆ ಉಂಟೋ ಅಂಥವರಿಗೆ ವಿರಕ್ತರು ಅಂತ ಹೆಸರು. ಕಶ್ಚಿದ್ಧೀರ ಪ್ರತ್ಯಗಾತ್ಮಾನಮೈಕ್ಷತೆ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್ ಪರಾಂಚಕಾನ್ಯವ್ಯತುಣತ್ ಸ್ವಯಂಭೋ ತಸ್ಮಾತ್ ಪರಾಂ ಪಶ್ಯತಿ ನಾಂತರಾತ್ಮನ್. ಕಶ್ಚಿದ್ಧೀರ ಪ್ರತ್ಯಗಾತ್ಮಾನಮೈಕ್ಷತೆ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಈ ಪ್ರಪಂಚದಲ್ಲಿರುವ ಎಲ್ಲ ಮಾನವರಿಗೂ ಬೇಕಾದದ್ದು ಪ್ರೇಯಸ್ಸು, ಹಣ, ಅಧಿಕಾರ, ಆರೋಗ್ಯ, ಕೀರ್ತಿ. ಇದರಿಂದ ಯಾವತ್ತನ್ನು ವಿರಕ್ತನಾಗಿದ್ದಾನೆಯೋ ನನಗೆ ಯಾವುದೇ ಬೇಡ, ನನಗೆ ಬೇಕಾದದ್ದು ಆತ್ಮಜ್ಞಾನ ಒಂದೇ. ನಚಿಕೇತನಂತೆ, ಶ್ವೇತಕೇತುವಿನಂತೆ, ನಾರದ ಮಹರ್ಷಿಗಳಂತೆ ವೈರಾಗ್ಯ ಸಂಪನ್ನನಾಗಿದ್ದಾನೆಯೋ ಅಂಥವನಿಗೆ ಪ್ರತ್ಯಗಾತ್ಮ ವಿಷಯಂ ವಿಜ್ಞಾನಂ. ಪ್ರತ್ಯಗಾತ್ಮ, ಒಳಗಿನ ಆತ್ಮ, ಸಾಕ್ಷ್ಯ ಸ್ವರೂಪನಾಗಿರುವ ಅಕ್ಷರ ತತ್ವ. ಏನಾಕ್ಷರಂ ಪುರುಷಂ ವೇದ ಸತ್ಯಂ ಪ್ರೋವಾಚತಾಂ ತತ್ವತೋ ಬ್ರಹ್ಮವಿದ್ಯಾಂ. ಅಕ್ಷರವೆಂಬ ಪುರುಷನೆಂಬ ಸತ್ಯವಾಗಿರುವ ಆತ್ಮತತ್ವವೇ ನನಗೆ ಬೇಕು. ನಾನು ನನ್ನನ್ನು ಅರ್ಥ ಮಾಡಿಕೊಂಡು ನನ್ನನ್ನು ತಿಳಿದುಕೊಂಡು ನಾನು ಈ ಭವಸಾಗರದಿಂದ ಉದ್ಧಾರವಾಗಲೇಬೇಕು ಎನ್ನುವಂಥ ತೀವ್ರ ಇಚ್ಛೆ ಯಾರಿಗೆ ಉಂಟೋ ಉದ್ಧರೇತೆ ಆತ್ಮನ ಆತ್ಮಾನಂ. ಈ ಮಾನವ ಜನ್ಮ ಬಂದಿದೆ. ಈ ಮಾನವ ಜನ್ಮವನ್ನು ನಾನು ವ್ಯರ್ಥವಾಗಿ ಹಣಕ್ಕಾಗಿ, ಅಧಿಕಾರಕ್ಕಾಗಿ, ಮತ್ತೊಂದಕ್ಕಾಗಿ ಕಳೆಯಬಾರದು. ಇದು ಪರಮ ಪವಿತ್ರವಾಗಿರುವಂಥ ಆಸ್ತಿ ಅಂತ ತಿಳ್ಕೊಂಡು ಯಾವ ಮನುಷ್ಯ ವೇದಾಂತಕ್ಕೆ ಬರುತ್ತಾನೆಯೋ ಅಂಥವನಿಗೆ ಹೆಸರು ವಿರಕ್ತ. ವೈರಾಗ್ಯವುಳ್ಳವನಾಗಿದ್ದಾನೆ, ವಿವೇಕಿಯೂ ಆಗಿದ್ದಾನೆ. ಅಂಥವನಿಗೆ ಪ್ರತ್ಯಗಾತ್ಮ ವಿಷಯಂ ವಿಜ್ಞಾನಂ. ಉಪನಿಷತ್ತುಗಳಲ್ಲಿ ತಿಳಿಸಿರುವ ಪ್ರತ್ಯಗಾತ್ಮನ ಜ್ಞಾನ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಯತೇತಿ ಎನ್ನುವಂತೆ ಪ್ರತ್ಯಗಾತ್ಮನನ್ನೇ ತಿಳಿದುಕೊಳ್ಳಬೇಕು ಎನ್ನುವ ತೀವ್ರತೆ ಯಾರಿಗೆ ಉಂಟೋ ಅಂಥವರಿಗೆ ವೇದಾಂತ ಸಂದೇಶ ಅರ್ಥವಾಗ್ತಾ ಬರುತ್ತೆ. ಹೌದು, ದೇಹ ನಾನಲ್ಲ, ಇಂದ್ರಿಯ ಮನೋಬುದ್ಧಿಗಳು ನಾನಲ್ಲ, ನಾನು ಮನುಷ್ಯನಲ್ಲ, ನಾನು ಜೀವಾತ್ಮನಲ್ಲ, ಸಂಸಾರಿಯೂ ನಾನಲ್ಲ, ಅಹಂ ಬ್ರಹ್ಮಾಸ್ಮಿ. ಉಪದೇಶ ಮಾಡ್ತಾ ಇದೆ ಶ್ರುತಿ. ಸವಾಯೇಶ ಮಹಾನಜ ಆತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ ಅಭಯಂ ವೈ ಬ್ರಹ್ಮ ಅಭಯಂ ಹಿ ವೈ ಬ್ರಹ್ಮ ಭವತಿ ಅಂತ ಹೇಳ್ತಾ ಇದೆ. ಈ ಜ್ಞಾನ ನನಗೆ ವಿಜ್ಞಾನವಾಗಬೇಕು. ಕೇಳ್ತಾ ಕೇಳ್ತಾ ಕೇಳ್ತಾನೆ ಹೌದು ಅಹಂ ಬ್ರಹ್ಮಾಸ್ಮಿ ಅನುಭವವಾಗಬೇಕಾದರೆ ಅವನು ವಿರಕ್ತನಾಗಿರಬೇಕು. ಬಾಹ್ಯ ವಿಷಯ ಭೋಗಗಳಿಂದ ವಿರಕ್ತನಾದವನಿಗೆ ಅಲ್ಲವೇ ಆತ್ಮಜ್ಞಾನ ದಕ್ಕುತ್ತದೆ. ಹೇಗೆ? ಶ್ರೋತುಂ, ವೇದಾಂತ ಪ್ರವಚನಗಳನ್ನು ಕೇಳಬೇಕಾದರೆ ವೈರಾಗ್ಯ ಬೇಕು. ಮಂತುಂ, ಶ್ರವಣ ಮಾಡಿದ್ದನ್ನು ಮನನ ಮಾಡುವುದಕ್ಕೂ, ಮನನ ಮಾಡಿದ್ದನ್ನು ವಿಜ್ಞಾತುಂ, ತನ್ನ ಅನುಭವದಲ್ಲಿ ಕಂಡ್ಕೋಬೇಕು. ವೇದಾಂತ ಗಫ್ತಾಲಯಿ ಅಲ್ಲ. ಅಗ್ನಿಹೋತ್ರ ಅನುಷ್ಠಾನ ಮಾಡಿದರೆ ಸ್ವರ್ಗ ಸಿಕ್ಕತ್ತೆ. ಯಾರು ನೋಡಿದ್ದಾರೆ?
ನೀನು ನೋಡ್ಕೊಂಬಂದಿದ್ದೇನೆ ಶಾಸ್ತ್ರಗಳೇ ಅಂದರೆ ಇಲ್ಲ ಅಂತಾನೆ. ಇದು ಹಾಗಲ್ಲ. ವಿಜ್ಞಾತು, ಹೌದು, ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮವಾಗಿದ್ದೇನೆ, ಇದರಲ್ಲಿ ಯಾವ ಸಂಶಯವೂ ಇಲ್ಲ ಎನ್ನುವ ಸಾಮರ್ಥ್ಯ ಉಂಟಾಗಬೇಕಾದರೆ, ಸದ್ಗುರುಪದೇಶವನ್ನು ಕೇಳಬೇಕಾದರೆ, ವೇದಾಂತ ಸಂದೇಶಗಳನ್ನು ಅರ್ಥ ಮಾಡಿಕೊಂಡು ಆ ಸ್ವರೂಪದಲ್ಲಿ ನೆಲೆಗೊಳ್ಳುವುದಕ್ಕೆ ಯೋಗ್ಯತೆ ಬರಬೇಕಾದರೆ ವಿರಕ್ತಸ್ಯ, ಅವನು ವೈರಾಗ್ಯ ಭಾಗ್ಯ ಸಂಪನ್ನನಾಗಿರಬೇಕು. ಅಂಥವನಿಗೆ ಮಾತ್ರವೇ ವೇದಾಂತ ಸಂದೇಶಗಳು ಅನುಭವಕ್ಕೆ ಬರುತ್ತವೆ. ದಿಟ, ಯಾಕೆ? ಅಧಿಕಾರಿಯಾಗಿದ್ದಾನೆ. ಅಂಥವನಿಗೆ ಆತ್ಮಜ್ಞಾನ ಉಂಟಾಗುತ್ತದೆಯೇ ಹೊರತು ನಾಣ್ಯಥ ಕುತೂಹಲಕ್ಕಾಗಿ ಒಂದು ಅರ್ಧ ಗಂಟೆ ವೇದಾಂತವನ್ನು ಓದ್ದ, ಒಂದು ಅರ್ಧ ಗಂಟೆ ಉಪನ್ಯಾಸವನ್ನು ಕೇಳಿದ, ಆಮೇಲೆ ಹೊರಟದ. ಅವನಿಗೆ ಹೋಟ್ಲಿಗೆ ಹೋಗುವುದೇ ಮುಖ್ಯ, ಟಿ ವಿ ನೋಡುವುದೇ ಮುಖ್ಯ. ಕರೆಂಟ್ ಹೊರಟೋಗಿದೆ, ವೇದಾಂತ ಪ್ರವಚನವನ್ನು ಕೇಳ್ತಾ ಇದ್ದಾನೆ, ಬಹಳ ಚೆನ್ನಾಗಿದೆ ಗುರುಗಳಿಂದ. ಕರೆಂಟ್ ಬಂದುಬಿಡ್ತು, ಟಿ ವಿ ಆನ್ ಆಯಿತು. ಆ ಟಿ ವಿನಲ್ಲಿ ಸೀರಿಯಲ್ ಶುರುವಾಯಿತು. ಗುರುಗಳೇ ಉಪನ್ಯಾಸ ಸಾಕು, ನಾಳೆ ಕೇಳೋಣ ಅಂದ. ಅಂಥವ್ರಿಗೆ ಅರ್ಥವಾಗುತ್ತೆ. ಏಕಾಗ್ರತೆಯಿಂದ ಶ್ರದ್ಧೆಯಿಂದ ವೇದಾಂತ ವಾಕ್ಯಗಳನ್ನು ಕೇಳಿ ಮನನ ಮಾಡಿ ಅನುಭವದಲ್ಲಿ ಕಂಡುಕೊಳ್ಳಬೇಕಾದರೆ ಅವನಿಗೆ ವೈರಾಗ್ಯ ಭಾಗ್ಯ ಬಹಳ ಮುಖ್ಯವಾದದ್ದು. ವೈರಾಗ್ಯವಿಲ್ಲದೆ ಹೋದರೆ ಆತ್ಮಜ್ಞಾನ ಅನುಭವಕ್ಕೆ ಬರುವುದಿಲ್ಲ ಎನ್ನುವಂಥ ಮಾತನ್ನು ಭಗವತ್ಪಾದ ಶಂಕರಾಚಾರ್ಯರವರು ತಮ್ಮ ಕೇನ ಭಾಷ್ಯದಲ್ಲಿ ಬರೆದಿದ್ದಾರೆ. ಶಂಕರರ ಅನುಗ್ರಹದಿಂದ ನಾವೆಲ್ಲರೂ ಕೂಡ ಲೌಕಿಕ ವಿಷಯಗಳಿಂದ ವಿರಕ್ತರಾಗಿ ವೇದಾಂತದಲ್ಲಿ ಹೆಚ್ಚು ಆಸಕ್ತಿ ಉಳ್ಳವರಾಗಿ ವೇದಾಂತ ಸಂದೇಶಗಳನ್ನು ಕೇಳುತ್ತಾ ಮನನ ಮಾಡುತ್ತಾ ಅನುಭವದಲ್ಲಿ ತಂದುಕೊಂಡು ಕೃತಾರ್ಥರಾಗುವಂತೆ ಧನ್ಯರಾಗುವಂತೆ ಭಗವತ್ಪಾದ ಶಂಕರರು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.